ನಮ್ಮ ಮೈಸೂರು ನಗರವನ್ನ ಸಾಂಸ್ಕೃತಿಕ ನಾಡು, ಕಲೆಗಳ ಬೀಡು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮೈಸೂರು ನಗರವನ್ನ ಆತಿಥ್ಯ ಹೆಸರುವಾಸಿ ಅಂತ ಹೇಳ್ಬಹುದು. ಹೌದು, ಮೈಸೂರು ಒಂಟಿಕೊಪ್ಪಳ ನಿವಾಸಿಗಳಾದ ಶಶಿಕಲಾ ಹಾಗೂ ಅಶೋಕ್ ದಂಪತಿಗಳು ಮೈಸೂರು ನಗರ ವೀಕ್ಷಣೆಗೆ ಬಂದ ವಿದೇಶಿಗರಿಗೆ ಮೈಸೂರು ಜಿಲ್ಲೆಯ ಅಡುಗೆಯನ್ನ ಮಾಡಿ ನಮ್ಮ ಸಂಸ್ಕೃತಿಯ ಬಗ್ಗೆ 10 ವರ್ಷಗಳಿಂದ ಪರಿಚಯವನ್ನ ಮಾಡಿಕೊಡ್ತಿದ್ದಾರೆ. ಇವರ ಮನೆಯು ಹೋಟೆಲ್ ಅಲ್ಲ, ಮೆಸ್ ಅಲ್ಲ, ಆದರೆ ನಾವು ಇವರ ಮನೆ ನೋಡಿದಾಗ ಕಲ್ಚರ್ ಸೆಂಟರ್ ಅಂತ ಕರೆಯಬಹುದು. ನಮ್ಮ ಸಂಸ್ಕೃತಿ ಮಹಿಳೆಯರು ಮುದ್ದಾಗಿ ಸೀರೆಯನ್ನು ಉಟ್ಟು ಬೆಳಗಿನ ಸಮಯದಲ್ಲಿ ಎದ್ದು ಮನೆಯ ಮುಂದೆ ರಂಗೋಲಿಯನ್ನ ಬಿಟ್ಟು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಮನೆಯ ಮಂದಿಗೆಲ್ಲ ರುಚಿ ರುಚಿಯಾದಂತಹ ಅಡುಗೆ ಮಾಡುವ ಪ್ರತೀತಿ ಇದೆ. ಆದರೆ ನಮ್ಮ ಕರ್ನಾಟಕವನ್ನು ನೋಡಿ ಬಂದ ವಿದೇಶಿಯರಿಗೆ ಇವುಗಳ ಬಗ್ಗೆ ಪರಿಚಯ ಸಹ ಇರುವುದಿಲ್ಲ. ಆದರೆ ಇದನ್ನ ಶಶಿಕಲಾ ಅವರು ಹೇಳಿಕೊಡುತ್ತಲೇ ಬರುತ್ತಿದ್ದಾರೆ. ವಿದೇಶಿ ಮಹಿಳೆಯರಿಗೆ ಮೊದಲು ಮಲ್ಲಿಗೆ ಹೂ ನೀಡಿ ಸ್ವಾಗತ ಮಾಡಿ, ನಂತರ ನಮ್ಮ ಮೈಸೂರು ಸೀರೆಯನ್ನ ನೀಡಿ, ನಂತರ ಹಾಡು ಸಂಗೀತ ಮೂಲಕ ಖುಷಿ ಪಡ್ತಾರೆ. ಮನೆಯ ಮುಂದೆ ರಂಗೋಲಿಯನ್ನ ಬಿಟ್ಟು ಖುಷಿ ಪಡ್ತಾರೆ. ಶಶಿಕಲಾ ಅವರು 50ಕ್ಕೂ ಹೆಚ್ಚು ವಿದೇಶಿಯರಿಗೆ ಆತಿಥ್ಯವನ್ನ ನೀಡಿದ್ದಾರೆ. ವಿದೇಶಿಯರು ಇವರ ಆತಿಥ್ಯ ಸ್ವೀಕಾರ ಮಾಡಲು ಬುಕ್ಕಿಂಗ್ ಮಾಡಿಕೊಳ್ತಾರೆ ಹಾಗೂ ಇವರಿಗೆ ಶುಲ್ಕವು ಪ್ಯಾಕೇಜ್ ರೀತಿಯಲ್ಲಿ ಇರುತ್ತದೆ. ವಿದೇಶಿಯರಿಗೆ ಉಪ್ಪಿನಕಾಯಿ, ಹಪ್ಪಳ, ಮೈಸೂರು ಪಾಕು, ಪುಳಿಯೋಗರೆ, ಪಾಯಸ, ಅನ್ನ ಸಾಂಬಾರ್, ಹೋಳಿಗೆ, ವಿಧವಾದಂತಹ ಪಲ್ಯ, ಕೋಸಂಬರಿ ನೀಡಿ ನಂತರ ಮೈಸೂರು ವೀಳ್ಯದೆಲೆಯನ್ನ ನೀಡ್ತಾರೆ. ಇದರಿಂದಾಗಿ ವಿದೇಶಿಗರನ್ನು ಖುಷಿಪಟ್ಟು ಹೋಗ್ತಾರೆ. Really, the first time you're having yes, like this. Yeah. Thank you very much. ವಂದನೆಗಳು. Just you can tell the ವಂದನೆಗಳು nice. Yeah. ವಂದನೆಗಳು. Thank you. Indian models. Thank you very much for having us today, Shashi. It was really nice having food with you and getting dressed up and enjoying the sari experience a lot and feeling like princesses. Indian princesses. Indian princesses. Thank you. Come back again. Hopefully. Thank you very much. Chéchi. Merci Chéchi. Votre accueil était merveilleux. Continuez, c'était très bon. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ ಹೇಳಿ. ಮೇಡಮ್, ಇದು ವಿದೇಶಿಗರಿಗೆ ಮೈಸೂರು ಊಟದ ಬಗ್ಗೆ ಪರಿಚಯ ಮಾಡಿ ಕೊಡ್ತಾ ಇರೋದು ಎಷ್ಟು ವರ್ಷದಿಂದ ಇದೇ ಕೆಲಸ ನಡೀತಾ ಇದೆ ಮೇಡಮ್? ಆ್ಯಕ್ಚುಲಿ ಇದು ಕಳೆದ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಏನಪ್ಪ ಅಂದರೆ ವಿದೇಶಿಯರಿಗೆ ನಮ್ಮ ಒಂದು ಸಂಸ್ಕೃತಿಯ ಪರಿಚಯ, ಅಂದರೆ ಹೇಗೆ ಬಾಳೆ ಎಲೆ ಊಟ ಮಾಡೋದಾಗ್ಬೋದು, ಬರೀ ಊಟ ಒಂದೇ ಅಂತಲ್ಲ, ಅವ್ರಿಗೆ ಮ್ಯೂಸಿಕ್, ಕಲ್ಚರ್ ಎಕ್ಸ್ಚೇಂಜ್, ಸೀರೆ ಉಡೋದು ಹೇಗೆ, ಹಲವಾರು ರೀತಿಯ ಒಂದು ಕಲ್ಚರ್ಸ್ ನಮ್ಮಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವ್ಯಾವ ಥರದ ಊಟಗಳನ್ನು ಅವ್ರಿಗೆ ಇದು ಮಾಡಿಕೊಡ್ತೀರಾ? ಅವ್ರಿಗೆ ಊಟದಂದರೆ ಮೇಯ್ನ್ ಬಾಳೆ ಎಲೆ ಊಟ, ಅವ್ರಿಗೆ ಹೇಗೆ ಊಟ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ಉಪ್ಪಿನಕಾಯಿ, ಒಬ್ಬಟ್ಟು, ಆ ರೀತಿ ಏನಾದ್ರು? ಮಾಮೂಲಿ ನಮ್ಮಲ್ಲಿ ಹಬ್ಬದ ಅಡುಗೆಗಳು ಏನೇನು ನಾವು ಮಾಡ್ತೀವೋ ಎಲ್ಲ ನಾನು ಏನು ಕಲ್ತಿದ್ದೀನಿ ನಾನು ಅದನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಮೇಡಮ್, ಇಲ್ಲಿವರೆಗೆ ಎಷ್ಟು ವಿದೇಶಿಗರು ಬಂದಿದ್ದಾರೆ? ಸುಮಾರು ಒಂದು 25-30 ಕಂಟ್ರಿ ಆಸ್ ಪರ್ ರೆಕಾರ್ಡ್ ಅಷ್ಟಾಗಿದೆ. ಅಂದರೆ ಈಗ ವಿದೇಶಿಗರಲ್ಲದೆ ಈಗ ಮೈಸೂರು ಜನತೆ ಏನಾದ್ರು ಬಂದು ಊಟ ಮಾಡಿದ್ರಾ ಅದೇ ರೀತಿ? ಇದು ಆ್ಯಕ್ಚುಲಿ ಹೇಳಿದ್ನಲ್ಲ, ಮೊದಲನೇ ಹೇಳಿದಂಗೆ ಇದು ಕಲ್ಚರಲ್ ಸೆಂಟರ್ ಅಂತ ಹೇಳಿ. ವಿದೇಶಿಯರಿಗೆ ನಾನು ಒಂದು ಕ್ಲಾಸಸ್ ತೊಗೊಳ್ತೀನಿ. ಕುಕಿಂಗ್ ಮಾಡೋದು ಹಾಕ್ಬೋದು, ಅಥವಾ ಸೀರೆ ಉಡೋದು ಹಾಕ್ಬೋದು, ಅಥವಾ ರಂಗೋಲಿ ಹಾಕೋದು, ಅಥವಾ ಮೆಹಂದಿ ಹಾಕ್ಬೋದು. ಇದು ಕಂಪ್ಲೀಟಾಗಿ ನಾನು ವಿದೇಶಿಯರಿಗೆ ಅಂತಲೇ ಮಾಡ್ತಾ ಬಂದಿದ್ದೀನಿ. ಇದು ಹೋಟೆಲ್ ಆಗಲಿ ಅಥವಾ ಮೆಸ್ ಆಗಲಿ ಆ ಥರ ಎಲ್ಲ ನಾನು ಏನೂ ಮಾಡ್ತಾ ಇಲ್ಲ ಮೇಡಮ್. ಮೇಡಮ್, ಈಗ ಅವರಿಗೆ ನಮಗೆ ಕನ್ನಡ ಭಾಷೆ ಅವ್ರಿಗೆ ಗೊತ್ತಿರಲ್ಲ. ನೀವು ಯಾವ ರೀತಿ ಅವರಿಗೆ ಅರ್ಥೈಸ್ತೀರಾ? ಅವ್ರಿಗೆ ಕನ್ನಡ ಭಾಷೆ ಗೊತ್ತಾಗಲ್ಲ. ಹೌದು, ಕೆಲವು ವಿದೇಶದಲ್ಲಿ ಇಂಗ್ಲೀಷ್ ಭಾಷೆನೂ ಬರಲ್ಲ ಕೆಲವ್ರಿಗೆ. ಈಗ ಫ್ರೆಂಚ್ ದೇಶ ನೀವು ತಗೊಂಡ್ರೆ ಅವರು ಅಲ್ಲಿ ತುಂಬ ಸ್ವಾಭಿಮಾನ, ಅವರು ಇಂಗ್ಲೀಷು ಸಹ ಕಲಿಯಲ್ಲ, ಅವರು ಫ್ರೆಂಚಲ್ಲೇ ಮಾತಾಡ್ತಾರೆ. ಸೊ ಅಂಥವರೆಲ್ಲ ಬಂದಾಗ ನಾನು ಸ್ವಲ್ಪ ಫ್ರೆಂಚ್ ಕಲ್ತಿರೋದ್ರಿಂದ ನಾನು ಅವ್ರನ್ನ ಫ್ರೆಂಚಲ್ಲೇ ಮಾತಾಡ್ತೀನಿ, ಫ್ರೆಂಚಲ್ಲೆಲ್ಲ ಹೇಳ್ತಾ ಬಂದೆ ಹೋಗ್ತಾ ಇದ್ದೀನಿ. ಫ್ರೆಂಚ್ ಭಾಷೆಯಲ್ಲಿ ನಮ್ಗೊಂದು ಸ್ವಲ್ಪ ತಿಳಿಸ್ಬೋದಾ ಯಾವ ರೀತಿ ಮಾತಾಡ್ತೀರಾ ಅನ್ನೋದನ್ನು? ನಮಸ್ಕಾರ ಅಂತ ಬಾಂಜೋ ಅಂತ ಹೇಳ್ತೀನಿ. ಆಮೇಲೆ ಬೋನಾಪೆತಿ, ಕ್ರಿಸ್ತಫೀನ್ ಅಂತ ತರಕಾರಿ ವೆಜಿಟೇಬಲ್ಸ್ ಬಗ್ಗೆ ಎಲ್ಲ ಹೇಳೋದು. ಆಮೇಲೆ ಇದು ಕ್ಯಾಬೇಜ್ಗೆ ಶೂ ಅಂತ ಹೇಳ್ತಾರೆ. ಸೊ ಹತ್ರ ಒಂದೊಂದು ಸಣ್ಣದಾಗಿ ಹೇಳ್ಕೊಡ್ತು. ಓವೆಲ್ಲ ಕಿಶೋಸ್ ಅಂತಲ್ಲ. ನಾನೇ ಒಂದಷ್ಟು ಭಾಷೆ ಅದ್ರದ್ದು ಬಗ್ಗೆ ಸ್ವಲ್ಪ, ನಾನು ತುಂಬ ಏನು ಕಲ್ತಿಲ್ಲ, ಕಲ್ತ್ಕೊಂಡು ಮ್ಯಾನೇಜ್ ಮಾಡೋಷ್ಟು ಕಲ್ತಿದ್ದೀನಿ.
ಮೇಡಮ್ ಈಗ ಎಷ್ಟು ಚಾರ್ಜಸ್ ಮಾಡ್ತೀರಾ ಅವ್ರಿಗೆ? ಚಾರ್ಜಸ್ ಅಂದರೆ ಇದು ಆ ರೀತಿ ಅಲ್ಲ, ಇದು ಒಂದು ಪ್ಯಾಕೇಜಲ್ಲಿ ಬರುತ್ತೆ. ಇದು ಒಂದು ಟೂರ್ ಪ್ಯಾಕೇಜ್ ಅಂದರೆ ಪ್ಯಾಕೇಜಲ್ಲಿ ಬಂದು ಹೋಗ್ತಾರೆ. ಸೊ ಹಾಗಾಗಿ ಇದು ನಮಗೆ ಏನು ಅವಾಗಿಂದ ಅವಾಗ ಅಂತಲ್ಲ, ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಆ ಥರ ಬರುತ್ತೆ ಮೇಡಮ್. ಯಾವ ರೀತಿ ಅಂದರೆ ನಿಮ್ಮಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕಾ ಇಲ್ಲ ಯಾವ ರೀತಿ ತಿಳಿಸ್ತಾರೆ ಅವರು? ನನಗೆ ಬುಕ್ಕಿಂಗ್ ಆಗಿರುತ್ತೆ ಮೇಡಮ್, ಮುಂಚೆನೇ ಬುಕ್ಕಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವಿದೇಶದಲ್ಲಿ ಇಂಡಿಯಾ ಟೂರ್ ಅಂತ ಮಾಡ್ತಾರೆ. ಆ ಒಂದು ಇಂಡಿಯಾ ಟೂರಲ್ಲಿ ಆ ಒಂದು ಗುಂಪಿಗೆ ಬರ್ತಾರಲ್ಲ, ಆ ಗುಂಪಿಗೆ ಇವರು ಆಫರ್ ಇಡ್ತಾರೆ, ಇಂಡಿಯನ್ಸ್ ಈ ಥರ ಇರುತ್ತೆ ಈ ಥರ. ಸೊ ಅದಕ್ಕೆಲ್ಲ ಅವರು ಸೆಲೆಕ್ಟ್ ಆಗಿ ಅವರೆಲ್ಲ ಓಕೆ ಆಗಿ, ಅದು ಒಂದು ಲಾಂಗ್ ಪ್ರೋಸೆಸ್, ಒಂದು 6 months ಆಗುತ್ತೆ ಅವ್ರ ಮಾತುಕತೆ ಆಗಿ ಎಲ್ಲ. ಸೊ ಅಂಥ ಒಂದು ಟೈಮಲ್ಲಿ ನನಗೂ ಕೇಳ್ತಾರೆ ಈ ಥರ ಇದು ಕೊಡ್ಬೋದಾ ಮಾಡ್ಬೋದು ಅಂತ. ಸೊ ಅದೆಲ್ಲ ಮಾಡಿ ಮತ್ತೆ ಅವ್ರು ಬಂದು ಟೂರ್ ಬಂದು ಹೋಗೋವರೆಗೂ ಒಂದು ಹೀಗೆ ಪ್ರೋಸೆಸ್ ನಡೀತಾ ಇರುತ್ತೆ. ಮತ್ತು ಇದಕ್ಕೆ ಪ್ರೇರಣೆ ಏನು ಅಂತ ಕೇಳ್ಪಟ್ಟೆ. ಪ್ರೇರಣೆ ಅಂದರೆ ಆ್ಯಕ್ಚುಲಿ ನಾನು ಚಿಕ್ಕವಳಾಗಿದ್ದಾಗ ಅಥವಾ ನಾನು ಓದ್ತಾ ಇದ್ದಾಗ ಅಡುಗೆ ಮನೆಯಲ್ಲೇ ಇರಬಾರ್ದು, ಹೆಣ್ಮಕ್ಳು ಅಡುಗೆ ಮನೆ ಬಿಟ್ಟು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಬೆಳೆದಂಥ ಹುಡುಗಿ ನಾನು. ಏನೋ ಇದಕ್ಕಿದ್ದಂಗೆ ಅಚಾನಕ್ಕಾಗಿ ಒಂದು ಅವಕಾಶ ಬಂತು. ಒಂದು ಸಲ ಹೀಗೆ ವಿದೇಶಿಯರು ಒಂದು ಸಲ ನಮ್ಮ ಯಜಮಾನರನ್ನ ಕೇಳಿದ್ರು, ಈ ಥರ ಪ್ಯಾಲೇಸ್ ಎಲ್ಲ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ, ಆದರೂ ಇಲ್ಲೊಂದು ಸಲ ಲೋಕಲ್ ಅಂದರೆ ಇಂಡಿಯನ್ ಪೀಪಲ್ ಇಲ್ಲಿ ಮೈಸೂರಲ್ಲಿ ಲೋಕಲ್ ಜನ ಹೇಗಿದ್ದಾರೆ ಅಥವಾ ಅವ್ರ ಫ್ಯಾಮಿಲೀಸ್ ಹೇಗಿರುತ್ತೆ, ಅಲ್ಲಿ ಹೇಗೆ ಊಟ ಮಾಡ್ತಾರೆ ಒಂದು ಸಲ ನೋಡಬೇಕು, ಕ್ಯೂರಿಯಾಸಿಟಿ ಇದೆ, ಸಾಧ್ಯ ಆದರೆ ಒಂದು ಊಟನೂ ಮಾಡಬೇಕು ಅಂತ. ಸೊ ನಮ್ಮ ಯಜಮಾನ್ರಿಗೆಲ್ಲೋ ತೋಚಲಿಲ್ಲ, ತಕ್ಷಣ ನನಗೆ ಕಾಲ್ ಮಾಡಿದ್ರು ಈ ಥರ ಇದೆ ಅಂತ. ಸೊ ನಮ್ಮಲ್ಲಿ ಏನಂದರೆ ಯಾರೇ ಊಟದ ಸಮಯಕ್ಕೆ ಬರ್ತೀನಿ ಅಂದರೂ ಅತಿಥಿಗಳಿಗೆ ನಾವು ಯಾವತ್ತೂ ಅಷ್ಟೇ ಹಿಂದಿನಿಂದ ಬೆಳ್ಕೊಂಬಂದಿರೋ ರೀತಿ ನಾವು ಊಟ ಇಲ್ಲ ಅಂತ ಹೇಳಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇವರು ಊಟಕ್ಕೆ ಕರ್ಕೊಂಬಂದಾಗ ನಮ್ಮ ಮನೇಲಿ ನಾನು ಏನು ಮಾಡಿದ್ದೆ ಅದನ್ನೇ ಬಡಿಸ್ದೆ ಅವ್ರಿಗೆ. ಸೊ ಅದನ್ನು ಊಟ ಮಾಡಿ ಅವ್ರು ಹೋಗಿ ಅವ್ರ ಕಂಪನೀಸ್ಗೆ ಅವರ ಒಂದು ಮೌತ್ ಟು ಮೌತ್ ಹೋಗಿರೋದು ಇದು ಜಾಸ್ತಿ. ಸೊ ಹಾಗಾಗಿ ಕಂಪನಿಯವರ ಆಮೇಲೆ ಕಾಲ್ ಮಾಡಿದ್ರು, ಈ ಥರ ನಮ್ಮ ಕ್ಲೈಂಟ್ಗೆ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ದೀರಾ ನೀವು, ಯಾಕೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಯಜಮಾನ್ರನ್ನ ಕೇಳಿದ್ದಾರೆ. ಸೊ ನಮ್ಮ ಯಜಮಾನ್ರು ಬಂದು ನಾನು ಕೇಳಿದ್ರು, ಇಲ್ಲ ನಾನು ಸಾಧ್ಯನೇ ಇಲ್ಲ, ಮತ್ತೆ ನನ್ನನ್ನು ಅಡುಗೆ ಮನೆಗೆ ಎಲ್ಲ ಸೇರಿಕೊಂಡು ಇದು ಮಾಡ್ತೀರಾ, ಸರಿ ಇದೊಂದು ಸಲ ಟ್ರೈ ಮಾಡು, ಏನು ಪೋಸ್ಟ್ ಮಾಡಲ್ಲ ಅಂತ. ಸರಿ ಒಂದು ಸಲ ಟ್ರೈ ಮಾಡಿದೆ. ಫಸ್ಟ್ ಗ್ರೂಪ್ 25 ಜನ ಬಂದರು. ಅಪ್ಪ ಅವ್ರನ್ನ ನೋಡಿದ ತಕ್ಷಣ ಭಯ ಆಗೋಯ್ತು, ಇಷ್ಟು ಹೇಗೆ ಮಾಡ್ತೀನೋ ನಾನು, ಏನಪ್ಪ ದೇವರೇ ಇದು ಅಂತ. ಸೊ ಎನಿವೇ ಮಾಡಿದೆ. ಅವತ್ತು ಬೆಳಗ್ಗೆಯಿಂದ ಒಂದು ವಾರದಿಂದ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಈ ಥರ ಬರ್ತಾಯಿದ್ದಾರೆ ಮಾರ್ಕೆಟ್ಗೆ ಹೋಗಿ ತರೋದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಅವರೆಲ್ಲ ಊಟ ಮಾಡಿದ್ಮೇಲೆ ಒಂದು ಖುಷಿ ಪಟ್ಟರು ನೋಡಿ. ಆ ಖುಷಿ ಮುಂದೆ ನಿಜವಾಗ್ಲೂ ಯಾಕೆ ನಾನು ಎಲ್ಲ ಮರ್ತೋಯ್ತು, ಒಂದು ವಾರದಿಂದ ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ನೋ ಸೊ ಅದೆಲ್ಲ ಮರ್ತೋಯ್ತು. ಇಷ್ಟೊಂದು ತೃಪ್ತಿ ಸಿಗತ್ತಾ ಊಟದಲ್ಲಿ, ಇಷ್ಟೊಂದು ಜನ ಖುಷಿ ಪಡ್ತಾರ ನಿಜವಾಗ್ಲೂ ನಮ್ಮ ಊಟಕ್ಕೆ ಅಂತೇಳಿ ನನಗೂ ತುಂಬಾ ಒಂಥರ ತೃಪ್ತಿ ಆಯಿತು ಆವತ್ತಿನ ದಿನ. ಸೊ ನಮ್ಮ ತಂದೆನೂ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮನುಷ್ಯನಿಗೆ ನೀನು ಏನೇ ಕೊಡ್ಬೋದು, ಏನು ಆಸ್ತಿ ಅಂತಸ್ತು ಏನು ಒಂದು ಸಣ್ಣದಾಗಿ ಒಂದು ವಸ್ತು ಕೊಟ್ಟರು ಇನ್ನೂ ಬೇಕು ಅಂತಾರೆ, ಆದರೆ ಊಟದಲ್ಲಿ ಮಾತ್ರ ಸಾಕು ಅನ್ನೋ ಒಂದು ಪದ ಬಳಸೋದು ಮನುಷ್ಯ. ಸೊ ನೀನು ಯಾಕೆ ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿದರು ನಮ್ಮ ತಂದೆ. ಸೊ ಅವತ್ತಿಂದ ನಾನು ಇದನ್ನು ಅತಿಥಿ ಸತ್ಕಾರ ಮಾಡ್ತಾ ಬಂದಿದ್ದೀನಿ ಮೇಡಮ್. ಅತಿಥಿ ದೇವೋ ಭವ ಅನ್ನೋದನ್ನು ಇಲ್ಲಿ ನೋಡ್ಬೋದು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ. ಓಕೆ.